ಜನ ನಮ್ಮ ಶ್ರಮ ಎಷ್ಟುಂಟು ಅಂತ ಗೊತ್ತುಂಟ ನಿನಗೆ? ಈಗ ದೊಡ್ಡ ಜನ ಆಗ್ಲಿಕ್ಕಿಲ್ಲ ನೀನು ಸ್ವಾಮಿ. ನಿಮಗೆ ನೀವು ನಾರದರು ನೀವು ಹೇಳಿದ ಹಾಗೆ ಹೇಗೂ ಬದಲಾವಣೆ ಆಗ್ತೀವಿ. ಬೇಕಿದ್ರೆ ಇದನ್ನು ನೀವು ಕಟ್ಟುತ್ತೀರಿ. ಆದ್ರೆ ಏನು ಮಾಡುವ, ನಿಮಗೆ ಇದು ಒಳ್ಳೇದು ಕಾಣುತ್ತದೆ. ನಿನ್ನ ಬಗ್ಗೆ ನನಗೆ ಏನು ಬೇಸರ ಇಲ್ಲ. ಇದನ್ನು ಬರ್ದವ ಇದ್ದಾನಲ್ಲ, ಬೇಡ ಅಂದ್ರೆ ಒಂದು ಶ್ರೇಣಿಯಲ್ಲಿದ್ದಾರೆ ಅವರು. ನನ್ನ ತಲೆಗೆ ಇದನ್ನು ಬರೆದವ ನನ್ನ ಅಯ್ಯನಾದಂತಹ ಬ್ರಹ್ಮ ಕಮಲಾಸನ. ಯಾಕೆ ನಾರದ ಅಂತ ಹೇಳಿದ್ರೆ ಬ್ರಹ್ಮಚಾರಿ, ನಾರದ ಅಂತ ಹೇಳಿದ್ರೆ ಸರ್ವಸಂಗ ಪರಿತ್ಯಾಗಿ, ನಾರದ ಅಂತ ಹೇಳಿದ್ರೆ ಹರಿನಾಮ ಸ್ಮರಣೆ, ನಾರದ ಅಂತ ಹೇಳಿದ್ರೆ ಕಲಹಪ್ರಿಯ. ಇಷ್ಟಯ ನಾರದನಿಗಾಗಾದ್ರೆ ಒಂದು ಪ್ರಸಂಗದಲ್ಲಿ ಇಷ್ಟಯ ಔಚಿತ್ಯ? ಸ್ವಾಮಿ, ಈಗ ಒಬ್ಬನಿಗೆ ಒಂದು ವಸ್ತು ವಿಷಯವನ್ನು ಕೊಟ್ಟಿರ್ತಾರೆ. ಆ ವಸ್ತು ವಿಷಯ ಅವನಲ್ಲಿ ಇರುವಾಗ ಅವ ಹೇಗೆಲ್ಲ ಅದನ್ನು ಬಳಕೆ ಮಾಡಿಕೊಳ್ತಾನೆ ಅನ್ನುವುದರಿಂದ ವ್ಯಾಪ್ತಿ ವಿಸ್ತಾರ ಆಗುವುದೇ ಹೊರತು ಕೊಟ್ಟವ ಇಷ್ಟೇ ಮಾಡು ಅಂತ ಹೇಳಿದ್ರಲ್ಲಿ ಆಗುವುದಲ್ಲ. ಅದಕ್ಕೆ ನೀವು ವಿಸ್ತಾರ ಮಾಡಿ, ಯಾರು ಬೇಡ ಹೇಳುವುದಲ್ಲ. ನಾನು ವಿಸ್ತಾರ ಮಾಡಬೇಕು ಅಂತಲೇ ಇಂತಹ ಒಂದು ಪ್ರಕರಣವನ್ನು ಹಿಡ್ಕೊಂಡು ಬಂದದ್ದು. ಪ್ರಕರಣ? ಹೌದು ಸ್ವಾಮಿ. ಪಾತಾಳದಲ್ಲಿಯಾ? ಪಾತಾಳದಲ್ಲಿ ಇಲ್ಲ, ಅದು ಮೊನ್ನೆ ಆಗಿದೆ ಪ್ರಕರಣ. ಸ್ವರ್ಗದಲ್ಲಿ? ಸ್ವರ್ಗದಲ್ಲಿ ಸದ್ಯಕ್ಕೆ ಇಲ್ಲ. ಇಲ್ಲ ಇಲ್ಲ. ಮತ್ತೆ ಸತ್ಯಲೋಕದಲ್ಲಿ ಏನಾದರೂ ಆಯ್ತಾ? ಸತ್ಯಲೋಕದಲ್ಲೇ ಆದ್ರೆ ಅಪ್ಪ ಅಮ್ಮನಿಗೆ ಜಗಳ ಅಷ್ಟೇ, ಮತ್ತೆಂತ ಆಗ್ತದೆ. ಅದು ನಾವು ಸರಿ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಮಾತಾಡ್ಲಿಕ್ಕೆ ಹೋದ್ರೆ ನಮ್ಮಿಂದ ಸಾಧ್ಯವೂ ಇಲ್ಲ. ಸಂಸಾರ ತಾಪತ್ರಯಗಳನ್ನುವುದು ಎಲ್ಲಿ ಹೋದ್ರೂ ಇದ್ದದ್ದೇ. ಈ ತಾಪತ್ರಯ ಹೌದು, ಎಲ್ಲಿ ಹೋದ್ರೂ ಇದ್ದದ್ದೇ. ಆದಿದೈವಿಕ, ಆದಿಭೌತಿಕ, ಹೌದಾ, ಆಧ್ಯಾತ್ಮಿಕ. ಅದು ನನ್ನಂತವರಿಗೆ ಮಾತ್ರವ? ಅದು ನಿಮಗೆ ತಾಪತ್ರಯವಾಗಿ ಕಾಣುವಾಗ ಅದನ್ನು ನೀವು ಗಳಿಸಿಕೊಳ್ಳುವುದು ಕಿತ್ತಡಿಯ ಕುಲತಿಲಕ. ನಾನು ಹೇಳ್ಬೇಕಾದನ್ನು ನೀನು ಹೇಳುದ, ನನಗೆ ಗೊತ್ತಿಲ್ಲ ಅಂತ ಹೇಳುದ? ಅಲ್ಲ, ಎಂತದು ನಿನ್ನದು ವಿಷಯ ಅಂತ? ನೀವು ಅಷ್ಟನ್ನು ಸಾಧಿಸಿ ನಿಲ್ಲುವಂತಹ ಸಾಮರ್ಥ್ಯ ಉಳ್ಳ ನೀನೊಬ್ಬ ನನ್ನನ್ನು ಬಡ ಜೋಗಿ ಅಂತ ಆಲೋಚನೆ ಮಾಡುವುದು ಬೇಡ ಸ್ವಾಮಿ. ನನಗೇನು ಕೂಡುವುದಿಲ್ಲ. ಇವೆಂತದ್ದು ಸುಮ್ಮನೆ ಒಂದು ಕಚ್ಚೆ ಹಾಕಿಕೊಂಡಿದ್ದಾನೆ, ಒಂದು 4 ನಾರು ಮಡೆಯನ್ನು ಹುಟ್ಟಿಕೊಂಡಿದ್ದಾನೆ ಅಂತ ಅಷ್ಟಕ್ಕೆ ಸೀಮಿತ ಮಾಡಬೇಡ ನನ್ನನ್ನು. ವ್ಯಕ್ತಿಯನ್ನು ಆಹಾರ್ಯದಿಂದ ಗುರುತಿಸುವುದೋ ಅಂತರಂಗದಿಂದ ಗುರುತಿಸುವುದು? ಅಂತರಂಗದಲ್ಲಿ ಗುರುತಿಸಬೇಕಾದ್ದು ಯೋಗ್ಯತಾವಂತನಾದವನ ಲಕ್ಷಣ. ನಿಮ್ಮನ್ನು ಅಂತರಂಗದಿಂದ ನಾನು ನೋಡಿದ್ದೇನೆ, ನಿಮ್ಮ ಆಹಾರ್ಯ ನನಗೆ ಬೇಡ. ಅಂಬರೀಷ, ನಾನೊಂದು ತೀರ್ಮಾನ ಮಾಡಿದ್ದೇನೆ ಮರ. ಸ್ವಾಮಿ, ಏನಾದರೂ ವ್ಯವಹಾರ ಮಾತಾಡುವ ಹಾಗೆ ಕಾಣ್ತದೆ. ವ್ಯವಹಾರ ಅಂತ ಹೇಳಿದ್ರೆ ಒಂದು ಮದುವೆ ಆದ್ರೆ ಏನು ಅಂಬರೀಷ? ನನಗೆ ಇನ್ನು ಮದುವೆ ಬೇಡ ಸ್ವಾಮಿ, ನಾನು ಏಕಪತ್ನಿ ವ್ರತ. ನಿನ್ನ ವಿಷಯ ಯಾರೇ ಹೇಳಿದ್ದ? ನಾನು ನನ್ನ ವಿಷಯ ಮಾತಾಡುದು, ನಿನ್ನ ವಿಷಯ ಮಾತಾಡ್ಲಿಕ್ಕೆ ನಿನ್ನ ಸಭೆಗೆ ಬರ್ಬೇಕಾ ನಾನು? ಅದು ನೀವು ಮೊದಲೇ ಹೇಳಬೇಕಲ್ಲ, ಪೂರ್ವಭಾಷಿಯಾಗಿ ಅದನ್ನು ಮೊದಲೇ ಹೇಳಬೇಕು. ಕರ್ತೃ ಕರ್ಮ ಕ್ರಿಯಾ ಅನ್ನುವುದನ್ನು ಒಂದು. ನೀನು ನನ್ನಲ್ಲಿ ಪ್ರಸಂಗದಿಂದ ಹೊರಗೆ ಹೋಗಬೇಡ. ಕ್ರಿಯಾ ಕರ್ಮ ಎಂತದು? ನನಗೆ ಇಷ್ಟು ಸಾಕು. ಸರಿ, ನಿಮ್ಮನ್ನು ಹೊರ ಹೋಗದಂತೆ ನಾನು ಕಾಯ್ತೇನೆ. ಹಾಗಾದ್ರೆ ನಾನು ಪ್ರಸಂಗ ಬಿಟ್ಟೇ ವ್ಯವಹರಿಸುವ ಅಂತ ಹೇಳು. ಅಯ್ಯೋ ಛೇ, ನಾವು ಒಟ್ಟಿಗೆ ಇರುವಾಗಿದ್ದೇವೆ. ಇದು ಒಂದು ಮದುವೆ ಆಗಬೇಕು ಅಂತ ಒಂದು ಇದು ಆಗಿದೆ. ಯಾರಿಗೆ? ನನಗೆ. ನನ್ನನ್ನು ಯಾರಾದ್ರೂ ಬಾವಿಗೆ ದುಡಿ ಹಾಕಿದ್ರು ಅಂತ ಹೇಳಿದ್ದೆ ನಾನು. ಸ್ವಾಮಿ, ಮತ್ತೆ ನೀವೇ ಹೇಳುವ ಮಾತು ಸಂಸಾರ ಅನ್ನುವುದೇ ಒಂದು ಕೂಪ, ಅದರಿಂದ ಮೇಲೆದ್ದು ಬರಬೇಕು ಅಂತಾದ್ರೆ ಅದೇ ದೊಡ್ಡ ಪ್ರಲಾಪ ಅಂತ ನೀವೇ ಹೇಳಿದವರು. ಈಗ ಹೇಳ್ತೀರಿ ಮತ್ತೆ ನಾನು ಅದಕ್ಕೆ ಹಾಗೇ ಭಾವನೆ ಕೊಡಬೇಕಷ್ಟೇ. ಅದು ಹೌದು, ಅದು ಹೇಳಿದ್ ಯಾವಾಗ? ನಿನ್ನೆಯವರೆಗೆ. ಸ್ವಾಮಿ, ಸಮ್ಯಕ್ ನ್ಯಾಸ ಮಾಡಿದವರು ನೀವು. ಹೌದು, ನಿಮ್ಮದ್ದು ಯಾವ ವಿಚಾರ ಇದ್ರು ಅದನ್ನು ನ್ಯಾಸಭೂತವಾಗಿರಿಸಿ, ನನಗೇನೂ ಇಲ್ಲ, ಜಗತ್ತಿನಲ್ಲಿರುವುದೆಲ್ಲವೂ ನನ್ನದ್ದು ಅಂತ ಭಾವಿಸಿ. ನಾನೀಗ ಅದಕ್ಕೆ ಮದುವೆ ಆಗುವುದಕ್ಕೆ ಹೊರತದ್ದು ಅಂತ ನನಗೆ ಬೇಕಾಗಿ ಅಲ್ಲ, ಜಗತ್ತಿಗೆ ಬೇಕಾಗಿ. ಸ್ವಾಮಿ, ಒಂದು ಮಾತು ಕೇಳ್ತೇನೆ. ಹೇಗೆ? ಒಂದು ದಿವಸವೂ ನಿಮಗೆ ಒಂದು ಕಟ್ಟಿಕೊಂಡ ಮನೆ ಅಂತ ಇಲ್ಲ? ಇಲ್ಲ ಇಲ್ಲ ಇಲ್ಲ. ಎಲ್ಲಿಯಾದ್ರೂ ಕಟ್ಟಿದ್ರು ನಿಮಗೆ ಯಾವ ಕಾಲ ಅಂತ ಇಲ್ಲ, ನಿಮ್ಮದು ತಿರುಗಾಟವೇ ಆಯ್ತು. ಹೌದು. ಆ ಕಟ್ಟಿಕೊಂಡ ಹೆಂಡತಿ ಏನು ಮಾಡುವುದು ಪಾಪ? ಇದನ್ನು ನೀನು ನನಗೆ ಹೇಳು. ನಿನ್ನ ಹೆಂಡತಿ
ನಾನು ತಿರುಗಾಟ ಮಾಡುವುದು ನಿಲ್ಲಿಸಿದ್ದೆ. ಯಾರು ಹೇಳಿದ್ದು? ಅರಸನಾದಂತಹ ನೀನು ದಿಗ್ವಿಜಯಕ್ಕೆ ಹೋದವ ಈಗಲೇ ಬರ್ತಿ ಅಂತ ಹೇಳುವುದಕ್ಕಾಗ್ತದ? ಸ್ವಾಮಿ, ಕ್ಷತ್ರಿಯರು ರಣತತ್ಪರರು, ಬ್ರಾಹ್ಮಣರು ಚರಣ ತತ್ಪರರು. ಹೌದಾ? ನೀವು ಪ್ರಯಾಣದಲ್ಲಿರುವವರು. ನಾನು ಯಾವ ವಿಷಯ ಕೊಟ್ಟರೆ ಅವ ಅಲ್ಲಿಂದಲೇ ತಗೊಳ್ತಾನೆ, ಅವ ಬಿಡುವುದಿಲ್ಲ ಅವ. ಹಾಗಾಗಿ ನಮ್ಮದು ಏನೇ ಇದ್ರು ಬಂದು ಮನೆ ಸೇರಿಕೊಳ್ತೇವೆ. ನಿಮಗೆ ಮನೆ ಎನ್ನುವುದೇ ಲೋಕ. ಹಾಗಿರುವಾಗ ಹೆಂಡತಿಯನ್ನು ನಾನು ಹೆಂಡತಿಯನ್ನು ಕೈಯಲ್ಲಿ ಹಿಡ್ಕೊಂಡು ತಿರುಗುತ್ತೇನೆ, ನಿನಗೆ ಯಾಕೆ ಮಾರ? ಸ್ವಾಮಿ ಸರಿ, ಈಗ ನನ್ನಂತಹ ಒಬ್ಬ ಯೋಗ್ಯತಾವಂತನಿಗೆ ಮದುವೆ ಆಗಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಆಗಿದೆ. ನಾರದ ಮನಸ್ಸಿನಲ್ಲಿ ಸಂಕಲ್ಪಿಸಿದ್ದಾನೆ ಅಂತಾದ್ರೆ ಭವಿತವ್ಯದಲ್ಲಿ ಸಂಘಟಿಸಬಹುದಾದ ಯಾವುದೋ ಒಂದು ಘಟನೆಗೆ ನಾ ಕಾರಣಿ ಹೇತುವಾಗುವುದಕ್ಕಿದ್ದೇನೆ. ಸ್ವಾಮಿ, ನಾನಾದ್ರೂ ಪ್ರಸಂಗದ ಹೊರಗೆ ಹೋಗ್ತೇನೆ, ನೀವು ಉದ್ದ ಮಾಡುವುದು ಯಾಕೆ? ಅಂದ್ರೆ ನಾನು ಮದುವೆ ಆಗಬೇಕು ಅಂತ ತೀರ್ಮಾನಿಸಿದ್ದೇನೆ. ಹಾಗೆ ಈ ವಿಷಯವನ್ನು ನಿನ್ನಲ್ಲಿ ಹಂಚಿಕೊಳ್ಳೋಣ ಹಾಗೆ ಎನ್ನುವ ಹಾಗೆ ನಿನ್ನ ಅರಮನೆ ಹತ್ತ ಬರ್ತಾ ಇದ್ದೆ. ನನ್ನ ಅರಮನೆಯ ಹತ್ತಿರ? ಹೌದು. ಬರುವಾಗ ಅದು ಉದ್ಯಾನವನ ನಿನ್ನ ಅರಮನೆಗೆ ಸಂಬಂಧಪಟ್ಟದ್ದಲ್ವ? ಸಂಬಂಧಪಟ್ಟದ್ದು. ಹೌದು. ಅಲ್ಲಿ ಒಂದು ರಂಗನಾಥ ಸ್ವಾಮಿಯ ದೇವಸ್ಥಾನವ, ನಾರಾಯಣ ಸ್ವಾಮಿಯ ದೇವಸ್ಥಾನ, ಯಾರು ದೇವಸ್ಥಾನದಲ್ಲಿ ಪೂಜೆ ಆಗುತ್ತಾ ಇತ್ತು. ದೇವರ ಭಕ್ತನಲ್ವೇ? ಹೌದಪ್ಪ. ನಾನು ಪೂಜಾ ಕ್ರಿಯೆ ಆಗುವಾಗ ಸೀದಾ ಬರುವ ಕ್ರಮ ಉಂಟು? ಇಲ್ಲಪ್ಪ, ನಿಮಗೆ ಹೊಳೆ ಕಂಡಲ್ಲಿ ಸ್ನಾನ ಅಂತ ಒಂದು ಮಾತುಂಟು. ಹೌದು. ಹಾಗೆ ಮಂಗಳಾರತಿ ಎಲ್ಲ ಕಂಡಲ್ಲಿ ಪೂಜೆ, ಹೌದು, ಅರ್ಚನೆ, ಒಂದು ಮಂಗಳಾರತಿ ಎಲ್ಲ ತಗೊಂಡೆ ಬರುವ ಅಂತ ಆಲೋಚನೆ ಮಾಡಿದೆ. ಮಂಗಳಾರತಿ ಆಯ್ತಾ? ಮಂಗಳಾರತಿ ತಗೊಂಡೆ, ಆಯ್ತು. ಆದ್ರೆ ಅದಲ್ಲ, ಅಲ್ಲೊಬ್ಬಾಕೆ ಹೆಣ್ಣನ್ನು ಕಂಡೆ. ಒಬ್ಳೆ ಅಲ್ಲ, ಸಖಿ ಸಮೂಹ ಎಲ್ಲ ಇತ್ತು. ಯಾರೋ ಹೇಳಿದ್ರು ಅದು ಅಂಬರೀಷನ ಮಗಳು ಅಂತ. ಓ, ನನ್ನ ಮಗಳು ಶ್ರೀಮತಿ. ಹೌದಾ? ನನಗೆ ಶ್ರೀಮತಿ, ನನಗಲ್ಲ, ನಿನಗೆ ಮಗಳು ಶ್ರೀಮತಿ, ನನಗೂ ಶ್ರೀಮತಿ, ನಿನ್ನ ಮಗಳು. ನಿಮಗೆ ನೋಡಿ ಎಂತಹ ಹೃದಯ ವೈಶಾಲ್ಯತೆ. ನನ್ನ ಮಗಳನ್ನು ನಿಮ್ಮ ಮಗಳು ಅಂತ ಭಾವಿಸುವ ಆ ಒಂದು ಭಾವ. ಯಾರು ಹೇಳಿದ್ರು? ನಿನ್ನ ಮಗಳು ನನ್ನ ಮಗಳು ಶ್ರೀಮತಿ ಅಂತ ಹೇಳಿದ್ರಲ್ಲ ನೀವು. ನಾನು ಹಾಗೆ ಹೇಳಿದ್ದಲ್ಲ. ನಿನ್ನ ಮಗಳು ಶ್ರೀಮತಿ, ನನಗೆ ಶ್ರೀಮತಿ. ನಿಮಗೂ ನಿಮ್ಮ ಮನಸ್ಸಿನಲ್ಲಿ ಇರುವುದು ಶ್ರೀಮತಿ, ಒಳ್ಳೆಯ ಮತಿ ಅಂತಲ್ವಾ? ಈಗ ನನಗೆ ಅರ್ಥ ಆಯ್ತು. ನನ್ನ ಒಬ್ಬನ ಸಮಸ್ಯೆ ಅಲ್ಲ ಇದು, ಲೋಕದಲ್ಲಿರುವ ಸಮಸ್ಯೆಯೂ ಹೌದು. ಹೆಚ್ಚಿನ ಗಂಡು ಹುಡುಗರಿಗೆ ಯಾಕೆ ಮದುವೆ ಆಗುವುದಿಲ್ಲ ಅಂತ ಈಗ ಅರ್ಥ ಆಯ್ತು. ಇವರಿಗೆ ಅರ್ಥ ಆಗುವಾಗ ಅವರಿಗೆ ಪ್ರಾಯ ಮುಗೀತದೆ. ಏನು ಸ್ವಾಮಿ ಇದು? ನಿನ್ನ ಮಗಳು ಶ್ರೀಮತಿ. ಹೌದು. ಎಷ್ಟು ಪ್ರಾಯ ಎಷ್ಟಾಯ್ತು ಅವಳಿಗೆ? ಈಗ 16ರ ಹರೆಯ. ಮದುವೆ ಏನು ಮಾಡುವ? ಏನು ಮಾಡುವ ಸ್ವಾಮಿ? ಓ, ದೇವರು ಕೊಟ್ರೆ, ಒಂತಹ ಯೋಗ್ಯತಾವಂತ ಬಂದ್ರೆ, ನನ್ನ ಮಗಳ ಹಣೆಯಲ್ಲಿ ಅವನನ್ನು ಬರೆದಿದ್ರೆ, ನನಗೊಂದು ಕೈವರ್ತಿಸಿಕೊಡುವ ಯೋಗ ಭಾಗ್ಯ ಆ ದೇವರು ಕೊಟ್ರೆ ಮದುವೆ ಮಾಡಬೇಕು ಅಂತ ಉಂಟು. ಅಂಬರೀಷ, ನೀನು ಮನಸ್ಸಿನಲ್ಲಿ ಎಣಿಸಿದ್ದು ವೈಕುಂಠದಲ್ಲಿರುವ ನಾರಾಯಣನಿಗೆ ಕೇಳಿಸಿತು. ನೀವೀಗ ನನ್ನ ಮಗಳ ಮದುವೆ ವಿಷಯ ಮಾತಾಡ್ಲಿಕ್ಕೆ ಬಂದದ್ದು? ಹೌದಾ? ಹೌದು. ದೇವ್ರೇನು ಹೇಳಿದ್ರು? ದೇವ್ರೇನು ಹೇಳಿಲ್ಲ. ಮತ್ತೆ ನಿನ್ನ ಮಗಳನ್ನು ಈಗ ಒಬ್ಬ ಯಾರಿಗಾದ್ರೂ ಯೋಗ್ಯತಾವಂತನಿಗೆ ಕೊಡಬೇಕು ಅಂತ ಉಂಟು ಅಲ್ವಾ? ಈಗ ಯೋಗ್ಯತೆಯಲ್ಲಿ ನಾನೆಲ್ಲ ಹೇಗೆ? ಸ್ವಾಮಿ, ನನ್ನ ಬಗ್ಗೆ ನಿನ್ನ ಅಭಿಪ್ರಾಯ ಹೇಳು. ನೀವು ಯೋಗ್ಯತೆಯಲ್ಲಿ ನೀವು ಹರಿಯ ಪಾದವನ್ನು ಭೃಂಗದಂತೆ ಸೇವಿಸುವವರು, ಲೋಕದಲ್ಲಿ ಪರಮ ಮಹಿಮಾನ್ವಿತರು, ಮಡದಿ ಮಕ್ಕಳು ಮನೆ ಮಠ ಬೇಡ ಅಂತ ಬಿಟ್ಟವರು. ನೀನು ಅದನ್ನು ಆಗಾಗ ಯಾಕೆ ಹೇಳ್ತಿ ಪುಣ್ಯಾತ್ಮ? ಅದನ್ನು ಬಿಟ್ಟು ಬೇರೆ ಮಾತಾಡು. ಸ್ವಾಮಿ, ನಾರದ ಅಂತ ಹೇಳುವಲ್ಲಿ ಇರುವುದು ಎಷ್ಟು ಸುತ್ತು ಹಾಕಿದ್ರು ಅಲ್ಲಿಗೆ ಬರುವುದು. ಅದಲ್ಲ ನಾನು ಹೇಳಿದ್ದು. ನಿಮ್ಮ ಪೂರ್ವ ಜನ್ಮದೆಲ್ಲ ಕತೆ ಹೇಳಲಿಕ್ಕೆ ನನಗೆ ತಿಳಿಲಿಕ್ಕೆ. ನಾನು ಹೇಳಿದ್ದು ನನ್ನ ಯೋಗ್ಯತೆಯ ಬಗ್ಗೆ, ನನ್ನ ಸಾಮರ್ಥ್ಯದ ಬಗ್ಗೆ, ನನ್ನಲ್ಲಿರುವಂತಹ ತೇಜ ಶರೀರದ ಬಗ್ಗೆ. ನಿನಗೇನಾದರೂ ಸಾಕಾಗ್ಲಿಕ್ಕಿಲ್ಲ ಅಂತ ಅನ್ನಿಸ್ತದ? ದಿವಂಗತರಿಗಿಂತಲೂ ಮೇಲ್ಪಂಕ್ತಿಯಲ್ಲಿ ಕಾಣಿಸಿಕೊಳ್ಳುವವರು ನೀವು. ದಿವಂಗತರಿಗಿಂತ
ಯಾಕೆ ಸ್ವಾಮಿ ನೀವು ಅದನ್ನೆಲ್ಲ ನೆನಪಿಸ್ತೀರಿ? ಅದೆಲ್ಲ ನಮ್ಮಂತವರಿಗೆ, ಮತ್ತೆ ಮರ್ಮಯಿಗಳಿಗೆ. ಚಿನ್ಮಯರಾದ ನಿಮಗೇನು? ನೀನು ಯಾವುದನ್ನು ಹೇಳಿದ್ದು? ದೇವ ಪಂಕ್ತಿಯ ದೇವವರ್ಗಕ್ಕಿಂತಲೂ ಮೇಲ್ಮಟ್ಟದಲ್ಲಿ ದಿವೌಕಸರಿಗೆ. ಹೌದು, ಹಾಗೆ ಹೇಳು ಪುಣ್ಯಾತ್ಮ. ನನಗೆ ಅದು ಬೇರೆ ಕೇಳುತ್ತದೆ. ಹೌದು, ನಿಮಗೆ ಸ್ವಾಮಿ, ನಿಮಿಗೂ ಕಿವಿ ಅಲ್ಲ, ಹೇಳಲಿಕ್ಕಾಗುದಿಲ್ಲ. ಭೂಲೋಕಕ್ಕೆ ಬಂದಿದ್ದ. ಸರಿಯಪ್ಪ, ಭೂಲೋಕಕ್ಕೆ ಅಲ್ವಾ ನಾವು ಬಂದದ್ದು. ಸ್ವರ್ಗಲೋಕದಲ್ಲಿ ಅಂತದ್ದೆಲ್ಲ ಸಮಸ್ಯೆ ಇಲ್ಲ, ಇಲ್ಲಿಯೇ ಸಮಸ್ಯೆ ಇರುವುದು. ಬಿಡು. ಈಗ ನನ್ನ ಬಗ್ಗೆ, ನನ್ನ ಯೋಗ್ಯತೆಯ ಬಗ್ಗೆ ನೀವು ಒಳ್ಳೆ ಸಂಗೀತಗಾರರು, ಒಳ್ಳೆ ಹಾಡು ಹಾಡ್ತೀರಿ, ಹರಿನಾಮ ಸ್ಮರಣೆಯನ್ನು ನಿರತ ಮಾಡ್ತೀರಿ, ಹರಿಭಜನೆಯಲ್ಲಿ ನಿಮ್ಮಷ್ಟು ಯಾರು? ನಿಮಿಗೂ ಯಾಕೆ ಹೆಣ್ಣು ಸಿಗಲಿಲ್ಲ ಅಂತ ಈಗ ಗೊತ್ತಾಯ್ತು. ಹಾಡು ಒಳ್ಳೆದುಂಟು ಅಂತ ಹೇಳುವವರು ಇರುವುದಲ್ಲದೆ ಸಂಸಾರ ಮಾಡಿ ಅಂತ ಹೇಳುವವರು ಯಾರು ಇಲ್ಲ ಸ್ವಾಮಿ. ನಾನಿನ್ನು ಮರಕ್ಕೆ ಸುತ್ತುವರುವುದಿಲ್ಲ. ನಾನು ಕೂಡ ಇನ್ನು ಸುತ್ತಿ ನನಗೆ ಬೇರು ಹಿಡಿಬೇಕು. ನನಗೂ ಕೂಡ ಹಾಗೆ ವಿಷಯ ಅದು. ಏನಿದ್ರು ನೀವು ಹೇಳಿ ಅದನ್ನು ಹೇಳ್ತೇನೆ. ಎಂತದ್ದು ನಿಮಗೆ ಮದುವೆಗೆ ವ್ಯಯ ಮಾಡ್ಲಿಕ್ಕೆ ಬೇಕಾದಷ್ಟು ಬೇಕಾ? ನಾನು ನೋಡ್ಬೇಕು. ನೀನೆಂತದ್ದು ಕೊಡುದು? ಅಲ್ಲ, ಹೇಳಿದ್ದೀರ ಲಕ್ಷ್ಮೀ ದೇವಿಯೇ ವೈಕುಂಠ ಲೋಕದಲ್ಲಿದ್ದಾಳೆ ಪುಣ್ಯಾತ್ಮ. ಲಕ್ಷ್ಮಿಯ ಹಾಗೆ ನೋಡಿದ್ರೆ ದೇವರಿಗೆ ಏನಾದ್ರೂ ಕೊಡ್ಬೇಕಾ? ಹಾಗಂತ ನಾವು ಅರ್ಪಣೆ ಮಾಡುವುದಿಲ್ವಾ? ಮಾಡ್ತಿ. ಹಾಗೆ ನನಗೆ ವಿತ್ತವನ್ನು ವ್ಯಯಿಸುವುದಕ್ಕೆ ನಿನ್ನಿಂದ ಆಗ್ಬೇಕಾದ್ದಲ್ಲ. ನಿನ್ನಿಂದ ನನಗೊಂದು ಬಹಳ ದೊಡ್ಡ ಕೆಲಸ ಆಗ್ಲಿಕ್ಕೆ ಉಂಟು. ಏನಾಗ್ಬೇಕು? ಒಂದು ಕಾಲ್ ತೊಳೆದು ಕನ್ಯಾದಾನ ಮಾಡ್ತೀಯಾ? ಯಾರ ಮಗಳನ್ನು? ಯಾರ್ಯಾರ ಮಗಳನ್ನು ಕಾಲ್ ತೊಳೆದು ನೀನು ಕನ್ಯಾದಾನ ಮಾಡ್ಲಿಕ್ಕೆ ಆಗ್ತದ? ಅಲ್ಲ, ನೀವು ನೋಡಿದ ಹೆಣ್ಣಿಗೆ ಕನ್ಯಾದಾನ ಮಾಡ್ಲಿಕ್ಕೆ ಯಾರಿಲ್ಲ ಅಂತ ಆದ್ರೆ ರಾಜ ಆದಿತ್ತು ಅಂತ ಬಂದದ್ದು. ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರಿಗೆ ಸಮಾನ ಪುಣ್ಯಾತ್ಮ. ಒಂದು ಸ್ಥಾನದಲ್ಲಿ ನನಗೆ ಅಪ್ಪನ ಜಾಗಕ್ಕೆ ಯಾರು ಇಲ್ಲ ಅಂತ ನಿನ್ನನ್ನು ಕರೆದದ್ದು ಅಂತ ನೀ ಭಾವಿಸಿದ್ಯಾ? ನಿನ್ನ ಮಗಳಾದ ಶ್ರೀಮತಿಯನ್ನು ಕಂಡು ನಾ ಮನಸ್ಸು ಹೊತ್ತಿದ್ದೇನೆ. ಮದುವೆ ಆಗುತ್ತದೆ ಇಲ್ವಾ ಹೇಳ್ಬೇಕು ನನಗಷ್ಟೇ. ಹೀಗೆ ಬೇಳುವರೆ ಬಾಲೆಯಡಿಯು ವರಿಸಲು ಜಗದಿ ಮೇಲು ಮೇಳು ಸರಿಯಾಳು ಬೀಳಾರು ಸುಶೀಲೆಯ ನೀವೇನೋ ತಮಗತಿ ಹಿತದಿ ಬೇಳುವರೆ ಸಾಧ್ಯ ಇಲ್ಲ. ಮನಸ್ಸು ಸಂತೋಷದಲ್ಲಿ ನಲಿದಾಡುತ್ತಾ ಇದೆ. ನಾನು ನಿಲ್ಲುವುದಿಲ್ಲ. ಅವ ಒಪ್ಪುತ್ತಾನೆ. ಅವ ಒಳ್ಳೆ ಹುಡುಗ, ಅವ ಅಂಬರೀಷ ಒಳ್ಳೆ ಹುಡುಗ. ಸ್ವಾಮಿ, ಕರೆದಿದ್ದೇನೆ ಅಂತ ಬೇಸರ ಮಾಡಬೇಡಿ. ಇಲ್ಲಪ್ಪ, ಇನ್ನು ನೀನು ಕರೆದಲ್ಲಿಗೆ ನಾನು ಬರಬೇಕಾದವ. ಯಾಕಂದ್ರೆ ನನ್ನ ಮಾವನ ಸ್ಥಾನದಲ್ಲಿ ನೀನಿದ್ದಿ. ಸ್ವಾಮಿ, ಮಾವ ಬಂದರು, ಮಾವ ಬಂದರು. ನಿಮಗೆ ವರ್ತಮಾನೆಲ್ಲ ಆಗಾಗ ಬಡೀತದಲ್ಲ. ನಾನು ನಾರದಲ್ವಾ? ಸರಿ ಸರಿ ಸ್ವಾಮಿ, ನಿಮ್ಮಂತಹ ಪರಮಜ್ಞಾನಿಗಳು ಮತ್ತೊಬ್ಬರಿಲ್ಲ. ನಾನು ಬಯಸಿದ್ರು ಇಂತಹ ಒಬ್ಬ ಹುಡುಗನನ್ನು ತಂದು ಮದುವೆಯನ್ನು ಮಾಡಿಸುವುದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ನಿಮ್ಮನ್ನು ನಾನು ನಂಬಿದ ದೇವರು ಕಳಿಸಿದ್ದಾನೆ ಅಂತ ಭಾವಿಸ್ತೇನೆ. ಹಾಗಾಗಿ ಇರಲಿ, ಅದೆಲ್ಲ ದೊಡ್ಡ ವಿಷಯ ಅಲ್ಲ. ಅದು ಯಾರ್ಯಾರ ಹಣೆಯಲ್ಲಿ ಹೇಗೆ ಹೇಗೆ ಬರ್ತಿದೆ ಹಾಗೆ ಆಗು. ಈಗ ಮದುವೆಗೆ ದಿನ ನಿಶ್ಚಯ ಮಾಡು. ಲೋಕಕ್ಕೆ ನಿಮ್ಮನ್ನೆಲ್ಲ ದೇವರ ಹಾಗೆ ಅಂತ ಕಾಣುವುದು. ನೀವು ನನ್ನನ್ನು ಇನ್ನು ದೇವರು ಅಂತ ಪೂಜಿಸಬೇಕಾದ ಒಂದು ಮಾವ ಅಂತ ಹೇಳಿದ್ರೆ ನನಗೆ ಅದಕ್ಕಿಂತ ಬೇರೆ ಸೌಭಾಗ್ಯ ಬೇಕೋ ಸ್ವಾಮಿ? ಅದು ಹಾಗೆ. ಹಾಗಾಗಿ ಶ್ರೀಮತಿಯನ್ನು ನಾರದ ಮಹರ್ಷಿಯಾದ ನಿಮಗೆ ಮದುವೆ ಮಾಡಿ ಕೊಡುವುದಕ್ಕೆ ನಾವು ಒಪ್ಪಿದ್ದೇನೆ. ಆಯ್ತಲ್ಲ? ಮಾತೆಯರಿಗಿರುವುದಧಿಕಾರ ಮಕ್ಕಳ ಮದುವೆಯೊಳು ಮಾತೆಯಾದವಳಿಗಿರುವ ಅಧಿಕಾರ ಮಕ್ಕಳ ಮದುವೆಯೊಳು ಸತಿಯುಳರುಗಿ ಸತಿಯೋಳರುಹಿ ನೀನೊಪ್ಪಿಸದೆ ಸುತೆಯ ನೀವು ದದೆಯೋ ತಿನ್ನುವ
ಮುನಿಗೆ ನೃಪನೆಂದನೋ ಸತಿಯುಳ್ಳರುಗಿ ನೀನೊಪ್ಪಿಸದೆ ಸುತೆಯ ನೀವುದು ಅದೆಂತೆನುವ ಮುನಿಗೆ ನೃಪನೆಂದನು ಧರೆಯಧಿಪ ಕೀಳಾದರೊಂದುಂಟು ಆದರೊಂದುಂಟು ಮಾತೆಯರಿಗಿರುವುದಧಿಕಾರ ಮಕ್ಕಳ ಮದುವೆಯುಳು ಸತಿಯುಳ್ಳರುಗಿ ನೀನೊಪ್ಪಿಸದೆ ಸುತೆಯ ನೀವುದು ಅದ್ಯೋದು ಎನ್ನುವ ಮುನಿಗೆ ನೃಪನೆಂದಾಯ್ 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 ಆಯ್ 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 ಆಯ್